ಐತಿಹಾಸಿಕ ದಿನ. ಕರ್ನಾಟಕ ಮಶಾಯಿಖ್ ಕೌನ್ಸಿಲ್ನ ನೂತನ ಅಧ್ಯಕ್ಷರಾಗಿ ಖಾಜಾ ಬಂದೇ ನವಾಜ್ ಪೀಠಾಧ್ಯಕ್ಷರು ಹಾಗೂ ಕರ್ನಾಟಕ ವಕ್ಫ್ ಬೋರ್ಡಿನ ಅಧ್ಯಕ್ಷರಾದ ಅಲ್ ಹುಸೈನಿ ಅವ್ರನ್ನ ಅವಿರೋಧವಾಗಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ ಶುಭಾಶಯ ಕೋರ್ತಾ ಇಡೀ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಿಂದ ಇವತ್ತು ಧರ್ಮಗುರುಗಳು ಇವತ್ತು ಬಂದು ಅವ್ರಿಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಹಲವಾರು ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಈ ಕೌನ್ಸಿಲ್ ಅಲ್ ಹುಸೈನ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಮಾಜದ ಅಭಿವೃದ್ಧಿಗೆ ಹಾಗೂ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡುವ ಹಿನ್ನೆಲೆಯಲ್ಲಿ ಹಾಗೂ ಹಲವಾರು ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ಅವ್ರು ಮಾಡ್ತಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇವತ್ತು ತಾವು ನೋಡಿದ್ದೀರಾ, ರಾಜ್ಯದ ಎಲ್ಲ ಮೂಲೆಗಳಿಂದ ಬಂದು ಇವತ್ತು ಗುರುಗಳಾದ ಅಲ್ ಹುಸೈನಿ ಅವರಿಗೆ ಸಂಪೂರ್ಣ ಬೆಂಬಲವನ್ನು ಶಕ್ತಿಯನ್ನು ಧಾರೆ ಹಿಡಿದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಲ್ ಹುಸೈನಿಗೆ ಶುಭವನ್ನು ಕೋರ್ತಾ ಅವರ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡಲಿ. ಇವತ್ತು ವಕ್ಫ್ ಬೋರ್ಡ್ ಚೇರ್ಮನ್ ಆಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ಸಂಪೂರ್ಣ ಬೆಂಬಲವನ್ನು ಈ ಸಂಘಟನೆ ಕೊಡ್ತೀವಿ ಅಂತ ಹೇಳೋದು ಬಯಸ್ತಾ ಇದ್ದಾರೆ. ಯಾವ ಸಮಸ್ಯೆ ಬಗ್ಗೆ ಪ್ರಮುಖವಾಗಿ ಚರ್ಚೆ ಮಾಡಿದ್ರು? ಈಗ ಇವತ್ತು ಅವರ ಅವಿರೋಧವಾಗಿ ಆಯ್ಕೆ ಮಾಡಿದ್ರು. ಇವತ್ತು ಯಾವುದೇ ಚರ್ಚೆ ಮಾಡಕ್ಕೆ ಹೋಗಲಿಲ್ಲ ಅವರು. ಇದಾದ್ಮೇಲೆ ಅವರು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಕಮಿಟಿಗಳ ಮೂಲಕ ಬೇರೆ ಬೇರೆ ವಿಚಾರಗಳ ಚರ್ಚೆ ಮಾಡ್ತಾರೆ. ಇವತ್ತು ಅವರ ಆಯ್ಕೆಯ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ರು. ಅದು ಅವಿರೋಧವಾಗಿ ಎಲ್ಲರೂ ಸೇರಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಈಗಾಗಲೇ ಅವರು ನಮ್ಮ ವಕ್ಫ್ ಬೋರ್ಡಿನ ಚೇರ್ಮನ್ ಕೂಡ ಆಗಿದ್ದಾರೆ. ಸಮಸ್ಯೆಗಳಿಗೆ ಅರಿವು ಕೂಡ ಇದೆ. ನಮಗೆ ವಿಶ್ವಾಸ ಇದೆ ಅವರ ಅಧ್ಯಕ್ಷತೆಯಲ್ಲಿ ಇಡೀ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿಗೆ ಅವ್ರು ಸ್ಪಂದಿಸ್ತಾರೆ. ಹಾಗೂ ಅದೇ ರೀತಿ ಅವರ ಏನು ದರ್ಗಾಗಳಿರಂಥ ಸಮಸ್ಯೆಗಳಿರ್ಬೋದು, ಶಿಕ್ಷಣ ಸಂಸ್ಥೆ ಇರ್ಬೋದು ಅಥವಾ ಖಾನ್ಕಾಗಳಿರೋ ಸಮಸ್ಯೆಗಳಿಗೆ ಅವರು ಸಂಪೂರ್ಣವಾಗಿ ಕೆಲಸ ಮಾಡ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ನಾನು ಹೇಳಿ, ಇದೊಂದು ಐತಿಹಾಸಿಕ ದಿನ. ಇಡೀ ರಾಜ್ಯದ ಎಲ್ಲ ಗುರುಗಳು ಬಂದು ಇವತ್ತು, ಮಶಾಯಿಖ್ಗಳು ಬಂದು ಇವತ್ತು, ಪೀಠಾಧೀಶಗಳು ಬಂದು ಇವತ್ತು ಅವ್ರನ್ನ ಸ್ವಾಗತ ಮಾಡಿದ್ದಾರೆ. ಅವ್ರಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.